ಸರ್, ಕಾಂಗ್ರೆಸ್ ಈ ರಾಜ್ಯದಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿದೆ ಸರ್? ಬಿಜೆಪಿ ಎಷ್ಟು ವರ್ಷ ಆಡಳಿತ ಮಾಡಿದೆ? JDS ಇತ್ತು, ಅದನ್ನು ಇವ್ರ ಲೆಕ್ಕಕ್ಕೆ ಹಾಕ್ತೀನಿ, ಯಾಕಂದ್ರೆ ಬಡ್ಜೆಟ್ ಎಲ್ಲ ಇವರೇ ಮಾಡ್ತಾ ಇದ್ದಿದ್ದು. ಹಾ, ನಾವಿದ್ದಿದ್ದು ಬೊಮ್ಮಾಯಿ ಆ ಟೈಮಲ್ಲಿ 3.25 ವರ್ಷ ಅಲ್ಲ? ಹಾ, ಅಲ್ಲಿ ಎಲ್ಲ ಸೇರಿಸಿ ಯಡಿಯೂರಪ್ಪ, ಜಗದೀಶ್ ಶೆಟ್ಟರು ಎಲ್ಲ ಸೇರಿಸಿ 5 ವರ್ಷ. ಎಷ್ಟಾಯ್ತು? 8.25. ಇನ್ನು ತುಂಬಲೇ ಇಲ್ಲ, 9ಕ್ಕೂ ತುಂಬಲಿಲ್ಲ. ನೀವು ಅದೆಲ್ಲ ನಿಮ್ಮ ಲೆಕ್ಕಕ್ಕೆ ಸೇರಿಸ್ಬಿಟ್ಟಿದ್ದೀವಿ. ನಾವು 20 ಅಷ್ಟೇ, 20 ಮಾಡಿದ್ಮೇಲೆ. ಹಾಂ, ಅದು ಸೇರಿಸ್ಕೊಂಡ್ರೂ 1 ವರ್ಷ 14 ತಿಂಗಳು. ಅಂದರೆ ರಾಜ್ಯವನ್ನ ಬಹಳಷ್ಟು ದೀರ್ಘವಾಗಿ ಆಳದಂಥದ್ದು ಕಾಂಗ್ರೆಸ್ ಪಾರ್ಟಿ. ಅಷ್ಟೆಲ್ಲ ದೀರ್ಘವಾಗಿ ಆಡಳಿತ ಮಾಡಿದ್ರು 114 ಇದ್ದಿದ್ದು ಅಟ್ಲೀಸ್ಟ್ 100 ಒಳಗಡೆ ಏನಾದರೂ ಬರಬೇಕಾಯ್ತಲ್ಲ. 177 ಅಂದರೆ ನಾವು ಹಿಂದುಳಿದವರಿಗೆ ಇನ್ನೂ ಜಾಸ್ತಿ ಹೋಗ್ತಾನೆ ಇದ್ದೀರಿ, ಹಿಂದುಳಿತಾ ಇದ್ದೀರಿ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಇದಾ ನಿಮ್ಮ ಸರ್ಕಾರ? ಅಸಮತೋಲನ ಸರಿ ಮಾಡ್ತೀನಿ ಅಂತ ನಿಮ್ಮ ಹೇಳಿದ್ದೀರ, ಅದರಲ್ಲಿ ಅಸಮತೋಲನ ಹೋಗ್ಬೇಕು ಅಂತ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ದೀರ, ಮತ್ತೆ ಪ್ಯಾರ 62ರಲ್ಲೇನೂ ಹೇಳಿದ್ದೀರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಾಡ್ತೀನಿ ಅಂತ. ನಾನು ಅವಾಗೆ ಹೇಳಿದೆ, ಕಾಂಟ್ರಾಕ್ಟರ್ಗಳು ಹೇಳಿರೋದು ಮುಖ್ಯಮಂತ್ರಿಗಳು ಇರಲಿಲ್ಲ, ಕಾಂಟ್ರಾಕ್ಟ್ ಹೇಳಿದ್ದಾನೆ ಇನ್ನು 5,000 ಕೋಟಿ ಹೇಳಿದ್ದಾರೆ, ಒಂದು ಟೆಂಡರ್ ಆಗಿಲ್ಲ ಅಂತ ಹೇಳಿದ್ದಾರೆ. ಅವರು ಟೆಂಡರೇ ಆಗಿಲ್ಲ ಅಂತ ಹೇಳಿದ್ದಾರೆ. ಒಬ್ಬ ಕಾಂಟ್ರಾಕ್ಟರ್ನು ಕೂಡ ಕಲ್ಯಾಣ ಕರ್ನಾಟಕದವ್ರಿಗಿಲ್ಲ, ಎಲ್ಲ ಆಂಧ್ರದವರು ಸೇರ್ಕೊಂಡಿದ್ದಾರೆ ಅಂತ ಆಪಾದನೆ ಮಾಡಿ ಅಫಿಷಿಯಲ್ ಲೆಟ್ರು ನಿಮ್ಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರೇ, ಕಾಂಗ್ರೆಸ್ ಅಲ್ಲಿ ಮಾತಿಲ್ಲ. CM ಅವರು ಕಳೆದ 1 ವರ್ಷದಿಂದನೂ ಕೂಡ ನಾವು ನೋಡ್ತಾ ಇದ್ದೀರಿ, ಆಡಳಿತ CM DCM ಮಧ್ಯೆನೇ ಈ ಜಗಳದಲ್ಲೇ ಉಳಿದೋಗ್ಬಿಟ್ಟಿದೆ. ಹಗರಣಗಳಂತೂ ಒಂದಾದ್ಮೇಲೆ ಒಂದು ಕೂಡ ಹಗರಣಗಳು ದಿನನಿತ್ಯ ಆಗ್ತಾ ಇದೆ. ರಾಜ್ಯಪಾಲರು ಒಂದು ರೀತಿ ಈ ಸುಳ್ಳಿನ ಕಂತೆಯನ್ನ ಓದಿಸುವಂಥದ್ದು ಆಗಿದೆ. ಇಡೀ ಸರ್ಕಾರ ಇವತ್ತು ಕಾಂಟ್ರಾಕ್ಟರ್ಗಳಿಂದ ಹಿಡಿದು ಇನ್ನೂ ಅಬಕಾರಿ ಇಲಾಖೆದು ಇದೆ, ಅದು ಆಮೇಲೆ ಬರ್ತೀನಿ, ಎಲ್ಲ ವಿದ್ದಲ್ಲೂ ಅಬಕಾರಿ ಕಾಂಟ್ರಾಕ್ಟರ್ಗಳು ಹೇಳಿರೋ ಪ್ರಕಾರ ಡಬಲ್ ಆಗಿದೆ, 40% ಇದ್ದಿದ್ದು 80% ಆಗಿದೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಎಲ್ಲ ಇಲಾಖೆಯಲ್ಲೂ ಹೆಗ್ಗಣಗಳ ರಾಶಿ ಅಂತ ಹೇಳ್ತಾ ಇದೆ. ಮೊನ್ನೆನೂ ಹೇಳಿದಿರಿ, ನಾನು ಮೊನ್ನೆ ಯಾರೋ ಕಾಂಗ್ರೆಸ್ ನಮ್ಮ ಏರಿಯಾದಲ್ಲಿ ಸಿಕ್ಕಿದ್ದ, ಅವನು ಹೇಳ್ತಾ ಇದ್ದ, ಅಣ್ಣ ಸಿದ್ದರಾಮಣ್ಣ ಫಸ್ಟು ಮುಖ್ಯಮಂತ್ರಿ ಆಗಿದ್ದಾಗ ನಾವೆಲ್ಲರೂ ಕೂಡ ಏನೋ ಒಂಥರ ನಮ್ಗೆ ಆನಂದ, ಅಣ್ಣ ಹುಲಿಯಾ 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 ಅಂತ ಕೂಗ್ತಾ ಇದ್ರಿ. ಎಲ್ಲೋಗು ಹೌದು ಹುಲಿಯಾ ಬೇಜಾರಾಗಿ ಒಂದು ಸರಿಸಿದ, ಏಯ್ ಯಾವನವನು ಕುದ್ರಳವನ್ನ ಎಲ್ಲ ಎಣ್ಣೆ ಹೊಡೆದನ್ನು ಕಳಿಸಿ ಓಡಿಸೋ, ಅದನ್ನು ನೋಡಿದ್ದೀನಿ ನಾನು. ಈಗ 1 ವರ್ಷದಿಂದ ಯಾವನು ಹುಲಿಯಾ ಅನ್ನೋರೇ ಒಬ್ರು ಇಲ್ಲ, ಯಾರು ಇಲ್ಲ. ಹೌದು ಹುಲಿಯಾ ಹೋಗಿ ಹೌದು ಇಲಿಯಾ ಆಗೋಗ್ಬಿಟ್ಟೈತೆ ಇವಾಗ. ಯಾಕಂದ್ರೆ ಎಲ್ಲ ಇಲಾಖೆಯಲ್ಲೂ ಹೆಗ್ಗಣಗಳು ಸೇರ್ಕೊಂಬಿಟ್ಟಿದೆ. ಹೆಗ್ಗಣ ಮಧ್ಯೆ ಸೇರ್ಕೊಂಡು ಅವರು ಔಟಿದ್ರು, ಹುಲಿ ಹೋಗಿ ಇಲಿ ಔಟೈತಿ. ಈಗ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ಜಯಶ್ರೀದು ಎದ್ದು ನಿಂತ್ರ ಅವರು ಕನ್ನಡ ಕಾವಲು ಸಮಿತಿ 7 ಗಣಕ್ಕೆ ಎದ್ದು ನಿಂತ್ಕೊಂಡು ನೀನೇನಪ್ಪ ಮಾತಾಡೋದು, 1 ನಿಮಿಷ ಸಸ್ಪೆಂಡ್ ಅಂತ ಹೇಳಿದ್ರೆ ಅದನ್ನ ನಾನು ಹೇಳ್ತಾ ಇದ್ದೀನಿ, ಹುಲಿಯಾ ಹೌದು ಹುಲಿಯಾ ಅಂತ. ಈಗ ಹೇಳ್ತಾ ಇದ್ದೀನಿ, ಹೌದು ಹುಲಿಯಾ ಅಲ್ಲ ಇಲಿಯಾ. ಸರ್ಕಾರದ ಒಂದು ಜವಾಬ್ದಾರಿ ಆಡಳಿತ ಅಸೆಂಬ್ಲಿಯಲ್ಲೂ ತೋರಿಸ್ಬೇಕು ನೀವು. ಕೃಷ್ಣ ಬೈರೇಗೌಡರು ಇರಬೇಕಾಯ್ತು, ಇಲ್ಲ ಅವ್ರು ಇದ್ದಿದ್ರೆ ಸರಿ ಇತ್ತು. ಲಾಸ್ಟ್ ಟೈಮ್ ಅವ್ರು ಇಲ್ಲಿ ಕೂತಿದ್ರು, ಅವರು ನನ್ನ ಮೇಲೆ ಆಪಾದನೆ ಮಾಡಿದ್ರು. ಅವರು ಅವನು ಯಾವನೋ ಕಳ್ತನ ಮಾಡ್ತಾವನೆ 10 ಎಕರೆನ ನಮ್ಮ ಕ್ಷೇತ್ರದಲ್ಲಿ, ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀರಾ ಅಂತ. ಪ್ರಿಯಾಂಕಾ ಅವರು ಇದ್ರು ಪಕ್ಕದಲ್ಲಿ. ಇಮಿಡಿಯೇಟಾಗಿ ಅವನ ಮೇಲೆ ಕ್ರಮ ತೆಗೆದುಕೊಡ್ಬೇಕು, ಇಮಿಡಿಯೇಟ್ ತನಿಖೆ ಆಗಬೇಕು, ಇಮಿಡಿಯೇಟಾಗಿ ಬಂಧಿಸಬೇಕು ಅಂದರು. ನಾನು ಅವ್ರು ಮಾತಾಡೋ ಸುಮ್ಮನೆ ಇದ್ದೆ. ಆಮೇಲೆ ಎದ್ದು ನಿಂತ್ಕೊಂಡು ಹೇಳಿದೆ, ಕೃಷ್ಣ ಅವರೇ ತಾವು ಹೇಳಿ ಯಾವ ತನಿಖೆ ಎಲ್ಲಿ ಬಂಧಿಸಬೇಕು ಏನು ಹೇಳಿ ಅಂತಂದೆ. ಅದ್ಯಾಕೆ ಹೋಗುತ್ತಿಲ್ಲ, ಸಡನ್ನಾಗಿ ಕೂತ್ಕೊಂಡ್ಬಿಟ್ರು, ನಾಳೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತು ನೀವು ಹೇಳಬೇಕಾಯ್ತು, ಯಾವ ಅಧಿಕಾರಿ ಅವನು ಒಬ್ಬ ಪದ್ಮಶ್ರೀ ಪ್ರಶಸ್ತಿ ರಾಜ್ಯಸಭಾ ಸದಸ್ಯ ಅವಾಗ ಅವಮಾನ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ತಪ್ಪಿಗೆ ಕೂತಿದ್ದಾರೆ ಅಂತ ಹೇಳಿದ್ರೆ, ಅಂದರೆ ಪಾಲ್ದಾರರು ಅಂತ ಪಾರ್ಟ್ನರ್ಸ್
ಯು ಆರ್ ದ ಪಾರ್ಟ್ನರ್ಸ್. ಅದರಿಂದ ಅಧ್ಯಕ್ಷರೇ, ಇದು ರಾಜ್ಯಪಾಲರ ಕೈಲಿ ಅವರು ಏನು ಭಾಷಣವನ್ನು ಮಾಡಿಸಿದ್ದಾರೆ, ನಾನು ರಾಜ್ಯಪಾಲರಿಗೆ ವಂದನೆಯನ್ನು ಅರ್ಪಿಸ್ತೀನಿ. ರಾಜ್ಯಪಾಲರ ಕೈಲಿ ಏನು ಹೇಳಿಸಿರ್ತಾರೋ ಅದಕ್ಕೆ ನನಗೆ ವಿರೋಧ ಇದೆ. ಒಟ್ಟಾರೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಅದನ್ನು ಈ ಸರ್ಕಾರಕ್ಕೆ ಗೌರವ ಇದ್ದಿದ್ದರೆ ಈ ಸರ್ಕಾರ ಕ್ರಮಗಳಾಗ್ತಾ ಇತ್ತು. ಲಂಚಾವತಾರ ತಾಂಡ ಆಡ್ತಾ ಇದೆ. ಅದರಿಂದ ಈ ಗವರ್ನರ್ ಭಾಷಣ ಏನು ಮಾಡಿಸಿದ್ದಾರೆ, ಅವ್ರ ಬಾಯಲ್ಲಿ ತಪ್ಪುಗಳನ್ನು ಹೇಳಿಸಿದ್ದಾರೆ. ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಧನ್ಯವಾದ ತಾವು ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ, ಮತ್ತೆ ರಿಪ್ಲೈ ಅಲ್ಲ, ರಿಪ್ಲೈ ಮಾಡ್ತೀನಿ ನಾನು. ಇವರು ಮಧ್ಯದಲ್ಲಿ ಮಾತನಾಡಕ್ಕೆ ಶುರು ಮಾಡಿ ಈಗಾಗಲೇ 1 ಗಂಟೆ ಹತ್ತ ಬಂದಿದೆ. ಅರ್ಧ ಅಲ್ಲ, ಈಗ ಅರ್ಧ ಕೊಟ್ಟು ಇವತ್ತೇ ಕೌನ್ಸಿಲ್ನಲ್ಲೂ ಉತ್ತರ ಕೊಡಬೇಕು. ಅಲ್ಲಿ ಈಗ ಭಾಷಣ ಹೊಟ್ಟೆ ಹಾಸ್ಕೊಂಡು ಕೇಳಬಾರ್ದು ನಾವು ಅಂತ. ಆಮೇಲೆ ಸರ್, ಮಾನ್ಯ ಮುಖ್ಯಮಂತ್ರಿ ಸರ್, ನಿಮ್ ಭಾಷಣ ಹೊಟ್ಟೆ ಹಾಸ್ಕೊಂಡು ಕೇಳಬಾರ್ದು ನಾವು ಅಂತ. ಸ್ವಲ್ಪ ಊಟ ಮಾಡಿ ಆರಾಮ್ ಬರ್ತೀವಿ, ಆಮೇಲೆ ಕೇಳ್ತೀವಿ. ಕಿವಿಯಲ್ಲಿ ಕೇಳುದು, ಹೊಟ್ಟೆಯಲ್ಲಿ ಕೇಳುದು, ಆಮೇಲೆ ನಿದ್ದೆ ಮಾಡ್ತೀವಿ ಊಟ ಮಾಡ್ಕೊಂಡು. ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ದಾರೆ ಗೊತ್ತಾ ಸರ್? ಹಸಿದ ಹೊಟ್ಟೆ ಇಟ್ಕೊಂಡು ಬೋಧನೆ ಮಾಡಬೇಡ ಅಂತ ಹೇಳಿ. ಬುದ್ಧ ಹೇಳಿದ್ದು. ಬುದ್ಧ ಹೇಳಿದ್ದು ಹಸಿದ ಹೊಟ್ಟೆಯನ್ನು ಇಟ್ಕೊಂಡು ಬೋಧನೆಯನ್ನ ಮಾಡಬೇಡ ಅಂತ ಹೇಳಿದ್ರು. ನೀವು ಹಸಿದ ಹೊಟ್ಟೆ ಇಟ್ಕೊಂಡು ಬೋಧನೆ ಮಾಡಬೇಡಿ, ಮಾಡ್ತೀನಿ ಅಂದ್ರೆ ಮಾಡಿ. ಡಿಫಿಕಲ್ಟಿ ಅಲ್ಲ, ಇವರ ಬೆಳಿಗ್ಗೆಲ್ಲ ಹೊಟ್ಟೆ ಕಾಫಿ ತಿಂದು ಹೊಟ್ಟೆ ಅಲ್ಲ. ಈಗ ಮುಖ್ಯಮಂತ್ರಿಗಳೇ, ನಿನಗೇನಯ್ಯಪ್ಪ, ನಿಮ್ಗೇನು ಮುಖ್ಯಮಂತ್ರಿ ಅವರಿಗೆ ಈಗ 1 ಗಂಟೆ ಆದಷ್ಟು 2 ಗಂಟೆ ತನಕ ಮತ್ತೆ ಬೇಕಾದ್ರೆ ಕಂಟಿನ್ಯೂ ಮಾಡುವ. ಇಲ್ಲ, ನಾನು ಹೋಗ್ಬೇಕು ಈಗ. ನೋಡಿ, ಒಂದು ವೇಳೆ ಅರ್ಜೆಂಟ್ ಮಾಡಿದ್ರೆ ಈಗ 2 ಗಂಟೆ ಒಳಗಡೆ ಶುರು ಮಾಡಿ. ನಾನು ರೆಡಿ. ಮಾನ್ಯ ಸದಸ್ಯರುಗಳೆಲ್ಲರೂ ಕೂಡ ಹಸ್ಕೊಂಡು ಕೇಳಕ್ಕಾಗಲ್ಲ ನಾವು. ಯಾರಿಗೆ ಹಸುವಿಲ್ಲ ಈಗ ವಿಶೇಷವಾಗಿ ಕಂಟಿನ್ಯೂ ಮಾಡ್ಲಿ ಸರ್. ಈಗ ಆಮೇಲೆ ಬ್ರೇಕ್ ಮಾಡಿ ಸರ್ 2:30ಗೆ. ಸರ್, ಹಸಿವನ್ ಸಹಿಸ್ಕೊಳ್ತೀವಿ. ನಿಮ್ ಭಾಷಣ ಹಸುವಿನಲ್ಲಿ ಕೇಳಬಾರ್ದು ಅಂತ ಅಷ್ಟೇ. ಎಲ್ಲ ಕೇಳಿ ನಾನು 42 ವರ್ಷದಿಂದ ಇಲ್ಲಿ ಇದ್ದೀನಿ ಸದನದಲ್ಲಿ. 42 ವರ್ಷಗಳಾಗಿದೆ. ಇಂಥವೆಲ್ಲ ಮಾತುಗಳೆಲ್ಲ ಕೇಳಿದ್ದೀನಿ. ಅವೆಲ್ಲ ಬೇಡ. ಪರವಾಗಿ ಏನು ಮಾತಾಡೋದು ಬೇಡ. ನೀವು ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿ ಪರವಾಗಿ ಮಾತಾಡಬೇಕಷ್ಟೇ. ಈ ರಾಜ್ಯದ ಪರವಾಗಿ ಮಾತಾಡಬೇಕು, ರಾಜ್ಯದ ಜನರ ಪರವಾಗಿ ಮಾತಾಡಬೇಕು, ಸಮಾಜದ ಪರವಾಗಿ ಮಾತಾಡಬೇಕು, ಸಮಾಜಮುಖಿಯಾಗಿ ಮಾತಾಡಬೇಕು. ಅಷ್ಟು ಮಾತಾಡೋದು ಸಾಕು. ನನ್ನ ಪರವಾಗಿ ಮಾತಾಡೋದು ಬೇಕಾಗಿಲ್ಲ, ನನ್ನ ಹೊಗಳೋದು ಬೇಕಾಗಿಲ್ಲ. ನನ್ನ ತೆಗಳ್ಬೇಕಾದ್ರೂ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ತೆಗಳ್ತಕ್ಕಂಥದ್ದನ್ನು ಅದನ್ನು ಕೂಡ ಕನ್ಸ್ಟ್ರಕ್ಟಿವ್ ಆಗಿ ಮಾಡಬೇಕು. ಈಗ ಮಾನ್ಯ ಅಧ್ಯಕ್ಷರೇ, 2 ಗಂಟೆಗೆ ಸೇರೋದು. ಮತ್ತೆ ನಾ 2 ಗಂಟೆಯಿಂದ 4 ಗಂಟೆವರೆಗೆ ಇಲ್ಲಿ ಮಾಡ್ತೀನಿ. ಆಮೇಲೆ ಅಲ್ಲಿ ಹೋಗಿ ಮಾಡ್ತೀನಿ. 4 ಯಾಕೆ ನೀನು 2 ಗಂಟೆ ಮಾತಾಡಬಹುದು. ಕೊನೆಯಲ್ಲಿ ಮಾತಾಡಿ 5 ಗಂಟೆ ಮಾತಾಡ್ತೀರಾ ಅಂತ ತಿಳ್ಕೊಂಡ್ರೆ ನೀವು 4ಕ್ಕೆ ಅಂದ್ಬಿಟ್ರಿ, ಅದಕ್ಕೆ ಮಾತಾಡಿದೆ ಅಷ್ಟೇ. 5 ಗಂಟೆವರೆಗೂ ಮಾತಾಡ್ಬೋದು. ಮಧ್ಯೆ ಗಲಾಟೆ ಮಾಡ್ತೀರಾ? 5 ಗಂಟೆ ಮಧ್ಯೆ ಗಲಾಟೆ ಮಾಡ್ತೀರಲ್ಲ. ಓಕೆ ಮಾನ್ಯ ಅಧ್ಯಕ್ಷರೇ, ಈಗ ಅರ್ಜೆಂಟ್ ಮಾಡಿ 2 ಗಂಟೆಗೆ ಸೇರೋದ ರೀತಿ ಮಾಡಿ ಅಷ್ಟೇ. ಈಗ ಅದೆಲ್ಲ ಸದಸ್ಯರು ತಾವೇನು ಹೊರಗೆ ಹೋಗಬೇಡಿ, ಊಟ ಇಲ್ಲಿದೆ ನಿಮಗೆಲ್ಲವೂ ಕೂಡ. ಇಲ್ಲೇ ಊಟ ಮಾಡಿ ಇಲ್ಲೇ ಇದ್ದು ಕರೆಕ್ಟಾದ ಟೈಮಲ್ಲಿ. ಈಗ ಬೆಲ್ಲಾದ ತಕ್ಷಣ ಕೂಡ ಎಲ್ಲ ಕೂಡ ಕೋರಮ್ ಹಾಕಬೇಕು. ಸಭಾಧ್ಯಕ್ಷ, ಈಗ ಆಗ್ಲೇ ಮತ್ತೆ ಆಯ್ತು, ಮತ್ತೆ ಮಾತಾಡಿ. ಕೇಳಿದ್ರೆ ಈಗ ಸದನವನ್ನು
1 ಗಂಟೆ 45 ನಿಮಿಷಕ್ಕೆ ಮುಂದೂಡಲಾಗಿದೆ.